ನೋಡ್ರಿ, ಈ ಪ್ರಕರಣ ಎಷ್ಟೇ ಪ್ರಭಾವ ಇದ್ರೂ ಕೂಡ ಇದನ್ನು ಮುಚ್ಚಾಕೋದಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಮುಚ್ಚಾಕೋಕೆ ಬಿಡೋದಿಲ್ಲ. ಅದಕ್ಕೆ ನಮ್ಮ ಮಾಧ್ಯಮದವರಿಗೂ ಕೂಡ ಮನವಿ ಮಾಡಿರ್ತಕ್ಕಂಥದ್ದು, ರಾತ್ರಿ 2 ಗಂಟೆ 3 ಗಂಟೆ ಬಂದು ಬಾಗಿಲು ತಟ್ಟು ಹೆದರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ನೀವು ಕೂಡ ಸಹಕಾರ ಕೊಡಿ ಈ ವಿಚಾರದಲ್ಲಿ. ಸರ್, ಈಗ ನಿಮ್ಮ ಶಾಸಕರ ಬಗ್ಗೆನೂ ಕೂಡ ಸುಪಾರಿ ಕೊಟ್ಟಿದ್ದಾರೆ ಶಾಸಕರು. ಮತ್ತೆ ನೋಡ್ರಿ, ಅವರಿಗೆ ಕಾಂಗ್ರೆಸ್ನವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಇಲ್ಲಿ ಯಾರೂ ಕೂಡ ಬೇರೆ ಪಕ್ಷದವ್ರು ಬೆಳಿಬಾರ್ದು. ಇವತ್ತು ನಮ್ಮ ಬಸವರಾಜ್ ಮತ್ತಿಮೋಡ್ ಇರ್ಬೋದು, ಚಂದು ಪಾಟೀಲ್ ಅವರು ಇರ್ಬೋದು, ಸ್ವಾಮೀಜಿಗಳು, ಪಾಪ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿಯನ್ನು ಈ ಭಾಗದಲ್ಲಿ ಎತ್ತಾ ಇದ್ದಾರೆ, ಬಲವಾಗಿ ನಿಂತಿದ್ದಾರೆ. ಯಾರು ಕೂಡ ಅಂದರೆ ಇವರಷ್ಟೇ ಇಲ್ಲಿ ಬೆಳಿಬೇಕು, ಬೇರೆ ಆ ಪಕ್ಷದವರು ಕೂಡ ಬೆಳಿಬಾರ್ದು. ಇದೇ ರೀತಿ ಕೊಲೆಗಳು ನಡೆಸ್ಕೊಂಡು, ದರೋಡೆಗಳು ಮಾಡಿಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ರೀತಿ ಬೆದರಿಕೆ ತಂತ್ರ ಆಗ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಗುಂಡಾಗಳನ್ನು, ಕೊಲೆಗಡಕರನ್ನು ಕರ್ಕೊಬಂದು ದುಡ್ಡು ಕೊಟ್ಟು ಈ ಮಟ್ಟಕ್ಕೆ ಬೆದರಿಕೆ ಆಗ್ತಕ್ಕಂಥದ್ದು ಇತ್ತೀಚಿನ ದಿನಗಳು ನಾವಂತೂ ಕೇಳಿರಲಿಲ್ಲ. ನೋಡಿ ಬಿಡಿ, ಅವ್ರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡೋಣ. ಪಾಪ ಆ ಚಂದ್ರಶೇಖರನ ಆತ್ಮಹತ್ಯೆ ಮಾಡ್ಕೊಂಡ್ರು ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ. ಇವರ ನಡವಳಿಕೆಯಿಂದ ಉಳಿದಂತ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ ಈಗ. ಹಾಗಾಗಿ ಇವರು ಇದು ಒಂದಲ್ಲ ಎರಡಲ್ಲ ಪ್ರಕರಣ, ಇದು ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಹಾಗಾಗಿ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತೇವೆ. ನೋಡಿ, ಇದರಲ್ಲಿ ಡೆತ್ ನೋಟ್ ಅಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅವನ ಅಕೌಂಟಿಗೆ ದುಡ್ಡು ಹೋಗಿದೆ, ರಾಜುವನ ಅಕೌಂಟಿಗೆ. ಅಲ್ಲಿ ಯಾರ್ಯಾರು ಮುಂದೆ ಹೋಗಿ ಯಾವ್ಯಾವ ಅಧಿಕಾರಿಗಳು ಎಲ್ಲವೂ ಕೂಡ ಸಂಪೂರ್ಣ ತನಿಖೆ ಆದ್ಮೇಲೆ ಎಲ್ಲವೂ ಕೂಡ ಸತ್ಯ ಬಹಿರಂಗ ಆಗ್ತದೆ. ಆ ಬಡ ಕುಟುಂಬ ಏನು ಹೇಳಿದ್ರಿ, ನೀವು ಕಣ್ಣಾರೆ ನೀವು ನೋಡಿದಿರಿ, ಕೇಳಿಸ್ಕೊಂಡಿದ್ದೀರಿ. ನಾನು ಹೇಳ್ತಾ ಇಲ್ಲ CBI ತನಿಖೆ ಆಗಬೇಕು ಅಂತೇಳಿ. ಹೆಣ್ಣುಮಕ್ಳ ಕುಟುಂಬ ಇವತ್ತು ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್ ಬೇಕು, CBI ತನಿಖೆನೂ ಬೇಕು, ನಿಮ್ದು ಯಾವುದೇ ನಿಮ್ಗೆ ಅನುಕಂಪ ಬೇಡ ಅಂತೇಳಿ ಪಾಪ ಕುಟುಂಬ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳಪ್ಪ, ಯಾರು ಉಸ್ತುವಾರಿ ಸಚಿವರು? ಈಶ್ವರ್ ಖಂಡ್ರವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಈಶ್ವರ್ ಖಂಡ್ರೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಯಾರು ರಾಜು ಇದ್ದಾನೆ, 2 ಬಾರಿ ಡಿಸೆಂಬರ್ 15ಕ್ಕೂ ಬಂದಿದ್ದಾರೆ, 2 ಬಾರಿ ಡಿಸೆಂಬರ್ 3 ಮತ್ತು 15ಕ್ಕೆ 2 ಬಾರಿ ಬಂದು ಹೆಣ್ಮಕ್ಳಿಗೆ ಬೆದರಿಕೆ ಹಾಕೋ ಕೂಡ ಹೋಗಿದ್ದಾರೆ. ಹಂಗೆ ಅವರು CBI ತನಿಖೆ ಕೊಡೋದ್ರಲ್ಲಿ ನಾವು ಕೂಡ ನೋಡ್ತೇವೆ ಪ್ರಕರಣದಲ್ಲಿ. ಅವರಿಗೆ ನಾಚಿಕೆ ಆಗ್ಬೇಕು. ಹಿಂದೆ ಏನಾಗೋದು ಬಿಡ್ಲಿ, ಪಾಪ ಹೆಣ್ಮಕ್ಳು ಅವ್ರ ಕಣ್ಣೀರಾರ ನೋಡ್ಲಿ, ನಾಚಿಕೆ ಆಗ್ಬೇಕು. ಇವ್ರೆಲ್ಲ ಬರೀ ಹಿಂದಿನ ಸರ್ಕಾರ ಅನ್ಕೊಂಡು ಹಿಂಗೆ ಮಂಥನ್ಗಳು ತಗೊಂಡು ಹೋಗ್ತಾರೆ. ಹಾಗಾದ್ರೆ ಪಾಪ ಹೆಣ್ಮಕ್ಳು ಬೀದಿಗೆ ಬರ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ಇವತ್ತು ಪೊಲೀಸ್ ಸ್ಟೇಷನ್ ಏನು ಕಾಂಗ್ರೆಸ್ ಕಚೇರಿ ಮಾಡ್ಕೊಂಡಿದ್ದೀರಿ, ಅದರ ಪರಿಣಾಮ ಇವತ್ತು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನಮ್ಮ ಮೊದಲ ಆದ್ಯತೆ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಸರಿಯಾದ ರೀತಿ ತನಿಖೆ ಆಗಬೇಕು, CBI ತನಿಖೆ ಆಗಲೇಬೇಕು. ಇದರಿಂದ ಯಾವ ಮಹಾಪುರುಷಿದ್ರು ಕೂಡ ನಾವು ಕೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾ ಹೇಳಿದ ನನ್ನ ಮೇಲೆ ಕೇಸಾರ ಮಾಡಿ ಮತ್ತೊಂದಾರ ಮಾಡಲಿ, ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಜು ಕಪ್ನೂರ್ ಯಾರ್ಯಾರ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದಾರೆ, ಯಾರ ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ, ಯಾರ ಹತ್ರ ಸೈನ್ ಮಾಡಿಸಿದ್ದಾನೆ, ಯಾವ ಮಂತ್ರಿ ಜೊತೆ ಹೋಗಿ ಆ ಹಿರಿಯ ಅಧಿಕಾರಿಗಳಿಗೆ ಒತ್ತಡ ಹಾಕ್ಸಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಯಾವುದು ಕೂಡ ಗುಟ್ಟಾಗಿ ಉಳಿದಿಲ್ಲ. ನನಗೆಲ್ಲೋ ಒಂದು ಕಡೆ ಭಯ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಕೂಡ, ಯಾಕೆಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಯಾರ ಮಗ, ಜಾಸ್ತಿ ಒತ್ತಡ ಹಾಕಿ ಅವ್ರ ಮಂತ್ರಿಗಿರಿ ರಾಜೀನಾಮೆ ತೆಗೆದುಕೊಂಡ್ರೆ ಅವ್ರ ಮುಖ್ಯಮಂತ್ರಿ ಬುಡಕ್ಕೂ ಬರ್ತದೆ. ಆ ಭಯನೂ ಕೂಡ ಅವ್ರಿಗೆ ಇರ್ತದೆ. ಎಲ್ಲವೂ ಕೂಡ ನಾನು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಾವು ಹಿಂದೆ ಸರಿತಕ್ಕಂಥ ಪ್ರಶ್ನೆನೆಲ್ಲ. ಇದು CBI ತನಿಖೆನೇ ಆಗಬೇಕು, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಲೇಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.